ಗನ್ ಇರೋದು ನಮ್ಮ ಜೀವ ರಕ್ಷಣೆಗೆ, ಹಾಗೆ ನಮ್ಮನ್ನು ನಂಬಿರೋ ಜನನ ಕಾಪಾಡೋದಕ್ಕೆ. ಅದನ್ನು ಬಿಟ್ಟು ನಾವು ಗನ್ನ ಹೇಗಂದ್ರೆ ಹೇಗೆ ಬಳಸಿದ್ರೆ ಕಾನೂನು ವಿರುದ್ಧವಾಗಿ ಹೋಗ್ತೀವಿ ಸರ್. ಹಾಗೆ ಜನರಿಗೂ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಅಪರಾಧಿಗಳನ್ನ ಯಾವತ್ತಿದ್ರೂ ಗುಂಡಿಟ್ಟು ತಲೆಗೆ ಅಥವಾ ಎದೆಗೆ ಹೊಡೆಯೋದನ್ನು ಬಿಟ್ಟು ಅವ್ರ ಗುರಿ ಇಟ್ಟು ಅಲ್ಲಿ ಕಾಲಿಗೆ ಹೊಡಿಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನಿಗೆ ಒಪ್ಪಿಸ್ಬೇಕು. ಅವ್ರ ಜೀವ ತೆಗೆಯೋದು ನಮ್ಮ ಕೊನೆಯ ಉದ್ದೇಶ ಆಗಿರಬೇಕು. ವೆರಿ ಗುಡ್ ಆನ್ಸರ್ ನರಸಿಂಹ. ಈಗ ಗೊತ್ತಾಯ್ತಾ ಗನ್ನ ಯಾವ ಥರ ಬಳಸ್ಬೇಕು ಅಂತ ಎಲ್ಲರಿಗೂ? ಹಲೋ, ಬರೀ ದುಡ್ಡಿದ್ರೆ ಸಾಲಲ್ಲ, ಕಲಿಯೋ ಮನಸ್ಸಿರಬೇಕು, ಬುದ್ಧಿವಂತಿಕೆ ಇರಬೇಕು, ಜೊತೆಗೆ ನಿಯತ್ತಿದ್ರೆ ಮಾತ್ರ ಪೊಲೀಸ್ ಆಗೋದು. ರೂಪನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳ ದಾರಿ ಅವಳು ನೋಡ್ಕೋತಾಳೆ. ಅವಳು ಮಾಡಿದ ದಿನ ಅವಳೇ ಅನುಭವಿಸ್ತಾಳೆ. ಅವಳು ಸರಿ ಇದ್ದಿದ್ರೆ ಸಾಯೋವರೆಗೂ ಅವಳನ್ನ ನಾನೇ ಸಾಕ್ತಾ ಇದ್ದೆ, ನಾನೇ ನೋಡ್ಕೋತಾ ಇದ್ದೆ. ಈಗ ಆ ವಿಷಯ ಬೇಡ. ನಾವಿಲ್ಲಿದ್ದು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಸರಿ ಪೊಲೀಸಪ್ಪ. ನೋಡು, ಸೌಂದರ್ಯ ಅವರು ಹೇಗೂ ಮನೆಯಲ್ಲಿಲ್ಲ. ಅವ್ರ ರೂಮ್ಗೆ ಹೋಗಿ ಏನಾದರೂ ಸೀಕ್ರೆಟ್ ಸಿಗ್ಬೋದಾ ಅಂತ ಹುಡ್ಕೋಣ. ಸರಿ. ಬಾ ಪೊಲೀಸಪ್ಪ. ನಾನು ಇಲ್ಲೇ ಇರ್ತೀನಿ, ಯಾರಾದ್ರೂ ಬರ್ತಾರೇನೋ ನೋಡ್ಕೋತೀನಿ, ನೀನು ಹುಡ್ಕು. ಸರಿ ಹೋಗು. ಏನೂ ಸಿಗ್ತಿಲ್ಲ ಪೊಲೀಸಪ್ಪ. ಎಲ್ಲ ಫೈಲ್ಸು ನೋಡೆ, ಎಲ್ಲ ಬಿಸ್ನೆಸ್ ರಿಲೇಟೆಡು. ನಾನು ಒಂದು ಹಾಸ್ಪಿಟಲ್ ಫೈಲ್ ಬೇರೆ ನೋಡಿದ್ದೆ, ಅದಂತೂ ಇಲ್ಲವೇ ಇಲ್ಲ. ಎಲ್ಲೋ ಜೋಪಾನವಾಗಿ ಬೇರೆ ಕಡೆ ಎತ್ತಿಟ್ಟಿರ್ಬೇಕು. ಇನ್ನೊಂದು ರೂಮ್ ನೋಡುವ. ಇಲ್ಲ, ಅವ್ರು ಇಟ್ಟಿದ್ರೆ ಇಲ್ಲೇ ಇಟ್ಟಿರಬೇಕು, ಅವ್ರು ಬೇರೆ ಕಡೆ ಎಲ್ಲ ಇಡಲ್ಲ. ನೀನೇನೆ ಸೌಂದರ್ಯ ಅವರೇ ಬಂದ್ಬಿಟ್ರು ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅದಿರಲಿ, ಇಲ್ಲಿ ಅಪ್ಪ ಮಗಳು ಏನು ಮಾಡ್ತಾ ಇದ್ದೀರಾ? ಅದು ಅಮ್ಮ, ಸೌಂದರ್ಯ ಅವ್ರ ಬಗ್ಗೆ ಏನಾದರೂ ರಹಸ್ಯ ಸಿಗತ್ತಾ ಅಂತ ನೋಡ್ತಿದ್ವಿ. ಅವತ್ತು ಒಂದು ಫೈಲ್ ಸಿಕ್ಕಿತ್ತು, ಅದು ಇವಾಗ ಕಾಣ್ತಿಲ್ಲ. ತಲೆ ಕೆಡಿಸ್ಕೋಬೇಡ. ಅವಳಿಗೆ ಬುದ್ಧಿ ಕಲಿಸೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನೇ? ಸೂಪರ್ ಐಡಿಯಾ. ನೋಡಿ, ಈ ಪ್ಲ್ಯಾನಲ್ಲಿ ಮಾತ್ರ ನಾನು ನಿಮಗೆ ಜೋಡಿ. ನನಗೆ ನಿಮ್ಮ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಕಳ್ಸಾಗ ಹೋದ್ಮೇಲೆ ಕತ್ತೆಲ್ಲ ಬೇಗ ಹೇಳು ನಿಮ್ಮ ಹಾಯ್ ಸಿಂಹ. ನೀನಾ? ಹೌದು, ನಾನೇ. ಕಂಗ್ರ್ಯಾಚುಲೇಷನ್ಸ್. ನೀನು ಯಾವಾಗ ಬಂದೆ, ಯಾಕೆ ಬಂದೆ? ನೀನು ಪೊಲೀಸ್ ಟ್ರೈನಿಂಗ್ ಮಾಡೋದನ್ನ ದೂರದಲ್ಲಿ ನಿಂತ್ಕೊಂಡು ದಿನ ನೋಡ್ತಾ ಇರ್ತೀನಿ. ಪೊಲೀಸ್ ಟ್ರೈನಿಂಗ್ ಹೇಗೆ ಮಾಡಬೇಕು, ಪೊಲೀಸ್ ಆಫೀಸರ್ ಹೇಗಾಗಬೇಕು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಇಲ್ಲಿಗೆ ಬಂದಿರೋ ನನಗೆ ತೊಂದರೆ, ನನ್ನ ಟ್ರೈನಿಂಗ್ ಎಫೆಕ್ಟ್ ಆಗುತ್ತೆ. ಮೊದಲಿಂದ ಹೊರಡು. ಆಯ್ತಾಯ್ತು, ಕೋಪ ಮಾಡ್ಕೋಬೇಡ ಸಿಂಹ. ನಿನ್ನ ನೋಡ್ದೆ ಎಷ್ಟು ದಿನ ಆಗಿತ್ತು, ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡ ಗೊತ್ತಾ. ಏನ್ ಮಾಡ್ತಿದ್ಯಾ? ಯಾರು ನೋಡ್ರೆ ಏನ್ ಅನ್ಕೊಳ್ಳಲ್ಲ. ಆಯ್ತಾಯ್ತು, ಹೋಗ್ತೀನಿ. ಕಷ್ಟಪಟ್ಟು ಪೊಲೀಸ್ ಟ್ರೈನಿಂಗ್ ತಗೊಂಡಿದ್ಯಾ, ಆದಷ್ಟು ಬೇಗ ಒಳ್ಳೆ ಪೊಲೀಸ್ ಆಫೀಸರ್ ಆಗು, ಆಯ್ತಾ? ಸರಿ ಸರಿ, ಹೊರಡು. ಬಾಯ್. ಹೊರಡು. ಎಲ್ಲಿದೆ ತೊಟ್ಲಲ್ಲಿ ಹೋಯ್ತು? ಜಾಜಿ, ಜಾಜಿ. ಓ ವಾಟ್ ಹ್ಯಾಪನ್ ಸೌಂದರ್ಯ? ನಾನ್ ಕರಿತಾ ಇರೋದು ಜಾಜಿನ. ನೀವು ಕರೆದಿದ್ದು ಜಾಜಿನ, ಬಟ್ ಬಂದಿದ್ದು ನಾನು. ನೀವು ಏನು ಸೋಚ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ತೊಟ್ಟಿಲು ತಾನೇ.
ನನ್ನ ರೂಮಲ್ಲಿ ತೊಟ್ಲಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ನನಗೆ ಚೆನ್ನಾಗಿ ಗೊತ್ತು. ಬನ್ನಿ, ನಾನು ತೋರಿಸ್ತೀನಿ ನಿಮ್ಮ ತೊಟ್ಟಿಲನ್ನು. ಇದೇ ತಾನೇ ನೀವು ಹುಡುಕ್ತಾ ಇದ್ದಿದ್ದು? ನನ್ನ ರೂಮಲ್ಲಿ ಇದ್ದಿದ್ದು ತೊಟ್ಲನ್ನ ಇಲ್ಲಿ ಯಾರು ತಂದಿದ್ದು? ನಾನೇ ಪಿ. ಯಾಕೆ? ಈ ತೊಟ್ಲು ಇರಬೇಕಾಗಿರೋದು ನಿಮ್ಮ ರೂಮಲ್ಲ, ನನ್ನ ಮಗಳು ಮತ್ತೆ ಅಳಿಯನ ರೂಮ್ನಲ್ಲಿ. ಏನು ಮಾತಾಡ್ತಾ ಇದ್ದೀರಾ? ಮಿಸಸ್ ಸೌಂದರ್ಯ, ನಿಮ್ಗೆ ಹೇಗೂ ಮಕ್ಕಳಿಲ್ಲ, ನೀವು ಮಕ್ಕಳು ಮಾಡ್ಕೊಳ್ಳೋದಿಲ್ಲ ಅಂತ ನನ್ನ ಡಾಟರ್ ಹೇಳಿದ್ಲು. ಆ್ಯಕ್ಚುಲಿ ದಿಶಾ ಆ್ಯಂಡ್ ಚಿರು ನ್ಯೂಲಿ ಮ್ಯಾರಿಡ್ ಕಪಲ್ ಅಲ್ವಾ, ಮಕ್ಕಳಾಗಬೇಕಾಗಿರೋದು ಅವ್ರಿಗಲ್ವಾ, ಅದಕ್ಕೆ. ಈ ತೊಟ್ಲು ನಿಮ್ಮ ರೂಮ್ನಲ್ಲಿದ್ದರೆ ನೋ ಯೂಸ್, ಅದಕ್ಕೆ ನಮ್ಮ ಡಾಟರ್ ರೂಮ್ನಲ್ಲಿ ಇಟ್ಟೆ. ದಿಶಾ ಮಗು ಮಾಡ್ಕೋತಾಳೆ ಅಂತ ಯಾರು ಹೇಳಿದ್ದು? ಅವಳಿಗೆ ಅವಳ ಕರಿಯರೇ ಇಂಪಾರ್ಟೆಂಟ್, ಮಗು ಅಲ್ಲ. ಯಾವುದೇ ಕಾರಣಕ್ಕೂ ಅವಳು ಮಗು ಮಾಡ್ಕೊಳ್ಳಲ್ಲ. ಅಲ್ಲ ಸೌಂದರ್ಯ ಅವರೇ, ಮದುವೆ ಆದಮೇಲೆ ಫ್ಯಾಮಿಲಿ ಮೂವ್ ಆಗಬೇಕಲ್ವಾ? ನಾನು ಒಪ್ಪಲ್ಲ. ಇದನ್ನ ಇಲ್ಲಿ ತರೋದಕ್ಕೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇದುವರೆಗೂ ಯಾರು ನನಗೆ ಮಗು ಆಗೋದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ತೊಟ್ಲನ್ನ ಮುಟ್ಟೋ ಧೈರ್ಯನೂ ಮಾಡಿಲ್ಲ. ಅಂಥದ್ರಲ್ಲಿ ನೀವು ಈ ಥರ ಡೆಸಿಷನ್ ಹೇಗೆ ತಗೊಂಡ್ರಿ? ಇದರಲ್ಲಿ ಏನು ತಪ್ಪಿದೆ ಸೌಂದರ್ಯ? ನನ್ನ ಮನೆಗೆ ಬಂದು ನನ್ನನ್ನೇ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ, ಅರ್ಥ ಆಯ್ತಾ? ಅದೇನು ಮಾಡ್ತಿರೋ ಗೊತ್ತಿಲ್ಲ. ಈಗಿಂದೀಗಲೇ ಇದು ನನ್ನ ರೂಮಿಗೆ ಶಿಫ್ಟ್ ಆಗಬೇಕು ಅಷ್ಟೇ. ಡೋಂಟ್ ವರಿ ಸೌಂದರ್ಯ, ಅದನ್ನು ನಾನು ಮಾಡಿಸ್ತೀನಿ. ಪಾಪ ಮಾಮ್ ನನ್ನ ಮೇಲಿರೋ ಪ್ರೀತಿಯಿಂದ ಈ ಕೆಲಸ ಮಾಡಿದ್ದಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ನನಗಿಷ್ಟ ಆಗ್ತಿರೋ ಕೆಲಸ ಯಾರೇ ಮಾಡಿದ್ರು ನನಗೆ ಕೋಪ ಬರುತ್ತೆ, ನನಗೆ ಸಹಿಸ್ಕೊಳಕ್ಕಾಗಲ್ಲ. ಕಾಮ್ ಡೌನ್ ಸೌಂದರ್ಯ, ನಾನು ಹೇಳಿದ್ನಲ್ವ, ತೊಟ್ಲನ್ನ ನಿಮ್ಮ ರೂಮಲ್ಲಿ ನಾನು ಇಡಿಸ್ತೀನಿ. ಈಗಲೇ ಬರಬೇಕು, ಇಮಿಡಿಯೇಟ್ಲಿ. ಏ ಕೂಲ್ಯಾ, ಕಾಮ್ ಡೌನ್. ಅಂದರೆ ಈ ಕಾರಣಕ್ಕ ನಿನ್ನನ್ನು ಅಳಿಯಂದ್ರ ಜೊತೆ ಮದುವೆ ಮಾಡ್ಕೊ ಅಂತ ಹೇಳಿದ್ದು? ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಏನಮ್ಮ ಇದು? ನಿನಗೆ ಮಕ್ಕಳೇ ಆಗಬಾರ್ದು ಅನ್ನೋ ಥರ ಮಾತಾಡ್ಬಿಟ್ಟು ಹೋದ್ರು. ನೀನೇನು ಯೋಚನೆ ಮಾಡಬೇಡ ಅಮ್ಮ, ಮುಂದೆ ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಅಜ್ಬಳ್ ನನ್ನ ಜೊತೆ ಸರಿ ಹೋಗಬೇಕು. ನನ್ನ ಮಗ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ. ಎಲ್ಲರೂ ಮುಂದೆ ನನಗೆ ಅವಮಾನ ಮಾಡ್ತಾನೆ. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನೀನು ತೋರಿಸ್ಬೇಕು. ಬಿಡು ಮಗ, ನಾನು ನೋಡ್ಕೊತೀನಿ.